ಟೈಮ್ ಆಯ್ತು. ಸೀರೆ ಹಾಕಿದೀನಿ, ಮ್ಯಾಚಿಂಗ್ ಬಳೆ ಹಾಕಿದೀನಿ, ಹೂ ಮುಡ್ಕೊಂಡಿದೀನಿ, ರೆಡಿ ಆಗಿದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ಫಂಕ್ಷನ್ಗೆ ಹೋಗ್ತಾ ಇದೆಯಾ? ಇಲ್ಲಪ್ಪ. ಮತ್ತೆ ನನ್ನ ಹೆಸರು ಅದೇ ಸೀರಿಯಲ್ ಬರುತ್ತೆ, ನೋಡಕ್ ಕುತ್ಕೋಬೇಕು. ದಿನ ಹೀಗಳ್ತಾ ಇದ್ರೆ ನಮ್ಗೆ ಬೇಜಾರಾಗಲ್ವಾ? ಅಗಸ್ತ್ಯನ್ಗೆ ಏನಾದರೂ ತನ್ನ ಹೆಂಡತಿ ಅಳ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ನಮ್ಗೆ ಬೈತಾನಷ್ಟೇ. ಪ್ರಪಂಚದಲ್ಲಿ ಯಾರಿಗೂ ಇಲ್ತಾ ಇರೋ ಕಷ್ಟ ಹಿಂಚರಂಗೆ ಬರ್ಬೇಕಾ? ಅಂದಕ್ಕಿಂತ ಚಂದ ನಾನೇ ಸುಂದರ. ಸುಸು ಸುಸು ಏನ್ರೆ ಸ್ವಲ್ಪ ಸಕ್ಕರೆ ಇದ್ರೆ ಕೊಡೆ. ₹1 ಕೊಡ್ತೀನಿ ಅಂದ್ರು ಬಿಟ್ಟು ತಂದಿದ್ದೋಳಲ್ಲ. ಅಲ್ಲ ನಮ್ ಸಕ್ಕರೆ ಅಡ್ಗೆ ಮನೇಲಿ ಎತ್ಕೊಡ್ರಿ. ಈ ನಿಮ್ಮನೆದ್ ನಾನ್ ಹೆಂಗೆ ಎತ್ಕೊಳ್ಳಿ? ಸುಸು ನೋಡಿಲಿ, ಇಷ್ಟೇ ಎತ್ಕೊಂಡಿದೀನಿ ಕಣೆ. ತಿಂಗಳಿಗಿಂತರೊಬ್ರು ಸಿಕ್ಕಿದ್ರೆ ಸಾಕು, ನಮ್ಮನೆ ದಿನಸಿ ತರದೇ ಬೇಡ. ಬರ್ತೀನಿ ಕಣೆ. ಟೈಮ್ ಆಗ್ಬಿಟ್ಟದೆ, ಮನ್ಗೋಗ್ಬೇಕನಪ್ಪ. ನನ್ ಮನೆ ಅಂತ ಬಂದ್ಬಿಟ್ಟೆ, ಯಾವ್ದೋ ಬೇರೆ ಮನೆ ಬಂದ್ಬಿಟ್ಟಿದ್ದೇನೆ. ಇವಳು ನೋಡಕ್ಕಿಂತ ಮುಂಚೆ ಮೆಲ್ಗೊಂಟೋಗ್ಬಿಡ್ಬೇಕು. ರೀ ಈಗ ಬಂದ್ರಾ? ನನ್ನ ರೀ ಅಯ್ಯಪ್ಪ, ನನ್ ಸರ್ವಿಸ್ ನನ್ನ ರೀ ಅಂತ ಒಂದ್ ಹುಡುಗಿನೂ ಕರ್ದಿಲ್ಲ. ಇವಳು ಕರಿತಾವಳೆ ಅಂದ್ರೆ ಕುಡಿತೀರಾ? ಕಾಫಿ ಕುಡಿತೀನಿ. ಸರಿ ಇರಿ. ಕಾಫಿ ಅಂದ ಕ್ಷಣ ಹೊಂಟೆ ಒಂದು ನಾನೇ ಪುಣ್ಯವಂತ. ಈರ್ಕಳಿ ಬ್ಯಾಡ ಸುಮ್ಕಿರೋ. ಅಯ್ಯಯ್ಯೋ ತಗೆಕಾಯ್ತು ಬಿಟ್ಲು. ಹ್ಯಾಡ್ ಬಂತು. ಅಲ್ಲ ಯಾಕಂತ ಆಡ್ತೀರಿ? ಯಾರು ನೀನು? ಮನೆ ಒಳಗೆ ನೀನು ಇಲ್ಲಿ ಕದ ತಕಂದಿ ಕೆಂಪಕೋ ಅನ್ಕ ಬಂದೆ. ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಈ ಫ್ಲಾಟ್ ಅಲ್ಲಿ ಮನೆಗಳೆಲ್ಲ ಒಂದೇ ತರ ಕಾಣಿಸ್ತು. ನಮ್ ಮನೆ ಅನ್ಕ ಒಳಗ್ ಬಂದ್ಬಿಟ್ಟೆ. ನೀನ್ ಬರೀ ಟೀ ಕುಡಿತೀಯ, ಅನ್ನ ಉಂಡಿಯ, ಕಾಫಿ ಕುಡ್ದೀಯ ಅನ್ಕಂದೆ. ಒಂಥರ ಸೋಷಿಯಲ್ ಅನ್ಕಂದೆ. ನಾನಂತರ ಸೋಷಿಯಲ್ ಟೈಪ್. ನೀನ್ ಸೋಷಿಯಲ್ ಟೈಪ್. ಇಲ್ಲೇ ಯಾರ ಬತ್ತವ್ರ ನೋಡ್ಕೊ ಬರ್ತೀನಿ. ನೋಡು ಸರಿಯಾಗಿ ನೋಡು. ಯಾರು ಇಲ್ಲ. ಸೋತಾಕ ಹೋಯ್ತೀನಿ. ನೋಡ್ದ ಯಪ್ಪ, 10 ನಿಮಿಷ ಆಡ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ನನಗತ್ತೆ ಏನು? ಅಲ್ಲ ಮೊನ್ನೆ ನಿಮ್ ಸೀರಿಯಲ್ ನ ಹಿಂಗೆ ನೋಡ್ತಾ ಕೂತಿದ್ದೆ, ಯಾರೊಬ್ಬ ಕಳ್ಳ ಬಂದು ಕುತ್ಕೆಲ್ಲಿರೋ ಚೇನ್ ಕಿತ್ಕೊಂಡು ಕೆನ್ನೆಗ್ ಮುತ್ತು ಕೊಟ್ಟು ಓಡಾಡ್ತದ. ಸೀರಿಯಲ್ ಅಂದ್ಮೇಲೆ ಗೊತ್ತಾಗಿದ್ ನನಗೆ ಕೊಟ್ಟವನೇ ಮುತ್ತ ಅಂತ. ನಾನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಂಚನ. ನಿಜ ಹೇಳು, ಕುಡ್ದು ಬಂದಿದ್ಯಾ ತಾನೆ? ಯಾವನ ನೀನು? ಯಾವನ್ ನೀನು ಅಂತ? ಅಲ್ಲ ಕಡೆ ಕಟ್ಕೊಂಡಿರೋ ಗಂಡನ್ನ ಯಾವನೇವನು ಅಂತಿದ್ಯಲ್ಲ, ಏನಾಗಿದ್ದ ನಿನ್ಗೆ? ನೀನ್ ನನ್ ಗಂಡನ? ಬಿಡ್ತೀನಿ. ಏನೋ ಕನ್ಫ್ಯೂಷನ್, ಸುಮ್ನೆ ಕೇಳ್ದೆ ಬಿಡಿ. ಆಯ್ತು ಒಂದ್ ನಿಮಿಷ. ಏನು ಮುಚ್ಚಾರ ಸೀರಿಯಲ್ದು ಗಂಡನ್ನೇ ಯಾರು ಅಂತ ಅವಳು ಇವಳು? ಹೊಟ್ಟೆ ಹಸಿತಾಯ್ತು, ಊಟ ಹಾಕ್ ಬೈಲೆ. ಅಡ್ವರ್ಟೈಸ್ಮೆಂಟ್ ಬರ್ಲಿ ಹಾಕ್ತೀನಿ. ತಗದ್ ರಿಮೋಟ್ ಅಲ್ಲಿ ಹೊಡ್ಬಿಡ್ತೀನಿ. ಈ ಊಟ ಹಾಕು, ಹೊಟ್ಟೆ ಹಸಿತೈತಿಲ್ಲ, ನೇಣ ಹಾಕೊಂಡ್ ಸೋತಾಯ್ತೀನಿ ಅಷ್ಟೇ. ಒಂದ್ 5 ನಿಮಿಷ ಇರ್ರಿ. 5 ನಿಮಿಷ ಇದ್ರೆ ಊಟ ಹಾಕ್ತೀಯಾ? ನೇಣ ಹಾಕಳಕ್ ಹಗ್ಗ ಕೊಡ್ತೀನಿ. ಇವತ್ತು ಆ ಟಿವಿ ಉಳಿಸ್ಬಿಟ್ರೆ ಕೇಳ, ಇವತ್ತು ಮಾಡ್ತೀನಿ ಆ ಟಿವಿ. ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ಬಂದ ತಕ್ಷಣ ಊಟ ಕೇಳೋದಲ್ವಾ? ಊಟ ತಂದು ಕೊಡ್ತೀನಿ ರೀ. ಅಲ್ಲ ನಾನು ಊಟನೇ ಅಲ್ವಾ ಸರ್ ಕೇಳಿತ್ತು. ಏನ್ ಮುಚ್ಚಾರ ಇದಕ್ಕೆ? ನೀನು ಬಾಯಿಗಿಟ್ಟು ಮಣ್ಣಾಕ ತಾಯ್ತಾವಳೆ ಹೆಂಡ್ತಿ. ನುಗ್ಗೆಕಾಯಿ ಸಾರು ಮಾಡಿದೀನಿ. ಏನ್ ಮಾಡ್ರು ನಾನು ಹೆಂಡ್ತಿ ನುಗ್ಗೆಕಾಯಿ ಸಾರು ಮಾತ್ರ ಮರೆಯಕ್ಕಿಲ್ಲ. ಸಾಂಬಾರ ನುಗ್ಗೆಕಾಯಿ ಸಾರು ಸಾಂಬಾರ್ ಹಾಕಿ ಅಡ್ವರ್ಟೈಸ್ಮೆಂಟ್ ಬರ್ಲಿ ಹಾಕ್ತೀನಿ. ತಗದ್ ಅದೇ ಮೇಲೆ ಸೀರಿಯಲ್ ಮುಗಿದ್ಮೇಲೆ ಪಲ್ಯ ಹಾಕ್ತೀಯಾ? ಮಾಡ್ತೀನಿ ಹುಡುಗ.
వచ్చే శివరాత్రి ఎపిసోడ్ రోజు నిన్ను చెప్పకపోతే నేను నల్లరసి రాధే సీరియల్ ఫ్యాన్ కాదురా కాదురా కాదురా. ಒಳಗ್ ಸೀರಿಯಲ್ ಹುಚ್ಚಿಡ್ಕಂಡೆ ಐತೆ ನಿನ್ಗೆ. ಅಯ್ಯಪ್ಪ, ಏ ನಾಗವಲ್ಲಿ ಟಿವಿ ಹಾಕ್ತಿದ್ದೀರಿ ಇರು. ಅಮ್ಮ ಅಮ್ಮ ಏನಾಯ್ತಮ್ಮ ಅಮ್ಮ ಅಗಸ್ತ್ಯ. ಯವ್ವ! ನಮ್ಮ ಊರಾಣೆಗೂ ನಮ್ಮ ಪುರಾಣಗೂ ಟಿವಿ ಆಫ್ ಮಾಡಿಲ್ಲ. ಕರೆಂಟ್ ಹೋಯ್ತು ಕಣ. ಹಾ ಕರೆಂಟ್ ಹೋಯ್ತಾ? ಯಾವನವನು ಬಡ್ಡಿ ಮಗ ಕರೆಂಟ್ ಆಫ್ ಮಾಡ್ತಾನೆ? ರೀ, ನನಗೀಗ ಸೀರಿಯಲ್ ಬೇಕು, ಸೀರಿಯಲ್ ಬೇಕು. ಅಲ್ಲ ಕಡೆ ಸೀರಿಯಲ್ ಬೇಕು ಅಂತಂದ್ರೆ ರಾಗುದ್ ಎಳ್ಕ ಬಂದಾದ್ರೂ ಕೊಡ್ಬೋದು. ಸೀರಿಯಲ್ ಬೇಕು ಅಂದ್ರೆ ಎಲ್ಲಿ ತಂದ್ಕೊಳ್ಳಿ ನಾನು. ನನಗ್ ಗೊತ್ತಿಲ್ಲ. ಸೀರಿಯಲ್ ಇಲ್ಲ ಅಂದ್ರೆ ನಾನು ಸೀರಿಯಲ್ ಅಂತ ಮ್ಯಾಟ್ರ ಮಿಕ್ಕ ಹೋಯ್ತಾಳೆ ಸತ್ಕಿ ತಗ್ಬಿಟ್ಟಾಳ ಇವಳ. ಬದುಕೊಳೆ. ಬ್ಯಾಗ್ ತಕಂದಲ್ಲಿ ಹೋಯ್ತಾ ಇದೀಯಾ? ನಮ್ಮಮ್ಮನ್ ಮನೆಗೆ ಹೋಗ್ತೀನಿ. ನಿಮ್ಮ ಅಮ್ಮನ ಮನೆಗೆ ಯಾಕೆ ಹೋಯ್ತಾ ಇದೀಯಾ? UPS ಹಾಕ್ಲಿ ಅಂದ್ರೆ ಹಾಕ್ಸಲ ಅಂತಂದ್ರೆ ಅದಕ್ಕೆ ನಮ್ಮ ಅಮ್ಮನ ಮೇಲೆ ಕರೆಂಟ್ ಇರುತ್ತೆ, ಅಲ್ಲೇ ನೋಡ್ಕೊತೀನಿ. ಸೀರಿಯಲ್ ನೋಡೆ, ಸೀರಿಯಲ್ ಮಾಡೋರು ಮನೆ ಮೇಲೆ ಮನೆ ಕಟ್ಟುತ್ತವ್ರೆ. ನೀ ಸೀರಿಯಲ್ ನೋಡೋರು ಗಂಡನ್ ಬಿಟ್ಬಿಟ್ಟೆ ಹೋಯ್ತಾ ಇದ್ದೀರಲ್ರಿ. ಈ ಸೀರಿಯಲ್ ಹುಚ್ಚಿಂದ ತಪ್ಪಿಸ್ಕೊಂಡಿರೋ ಗಂಡಸೇ ಇಲ್ವಾ? ನೀನ್ ಕಣ, ನೀನು ನಿಜವಾದ ಗಂಡಸು ಅಂತಂದ್ರೆ. ನೋಡೆ, ಗಂಡಸು ಮುಂದೆ ಎದೆ ಎತ್ಕೊಂಡು ಹೋಯ್ತಾ ಇದ್ರೆ ಎಂಟಿ ತಲೆ ಬಗ್ಗಿಸ್ಕೊಂಡು ಹೆಂಗ್ ಬರ್ತಾವ್ ನೋಡು. ಇದು ನಮ್ ಸಂಸ್ಕೃತಿ. ಇದಕ್ಕೆಲ್ಲ ಮೇಲ್ಗಡೆಯಿಂದ ಬರ್ಸ್ಕೊ ಬಂದಿರ್ಬೇಕು ಜಗಪ್ಪ ಅವ್ರೆ. ಅಳ್ಳಾಡ್ಬೇಡ, ಸಾರಿ ಸುಮ್ನೆ ನಿಂತ್ಕೋ. ಸಾರಿ ಕಣೆ. ಶೀಲಾ ಅವರೇ ಏನ್ ಮಾಡ್ತಾ ಇದೀರಾ? ಅಯ್ಯೋ ಕರೆಂಟ್ ಹೊಂಟೋಗಿತ್ತಲ್ಲ, ಅದಕ್ಕೆ ಮಿಸ್ ಆಗಿರೋ ಎಪಿಸೋಡ್ ನ ಊಟಲ್ ನೋಡ್ತಾ ಇದ್ದೀನಿ. ಏನೋ ಇದು? ಏನ್ ಮಾಡೋ ಜಗಪ್ಪ, ನನ್ನ ಹೆಂಡತಿಗೆ ತಾಳಿ ಕಟ್ಟಿದ್ರೆ ಅವಳು ನನ್ ಟಿವಿ ಕಟ್ಟವಳೆ. ನಿನ್ ಸಂಸಾರಕ್ಕಿಂತ ನನ್ ಸಂಸಾರನೇ ಎಷ್ಟೋ ಪರವಾಗಿಲ್ಲ. ಹೋಗಲೇ ಶೀಲಾ, ಏನ್ರಿ ಬೆಳಗ್ಗೆ ನೀರ್ ಜಾಸ್ತಿ ಕುಡ್ದ್ಬಿಟ್ಟಿದೀನಿ, ಅರ್ಜೆಂಟ್ ಹೋಗ್ಬಿಡ್ತೀನಿ. ನಿಮ್ಗೆ ಹೇಳಿಲ್ವಾ ನಾನು ಸೀರಿಯಲ್ ಸ್ಟಾರ್ಟ್ ಆದಾಗ ಒಂದು ತೊಟ್ಟು ನೀರು ಕುಡಿಬೇಡಿ ಅಂತ? ಈಗ ಅರ್ಜೆಂಟ್ ಏನ್ ಮಾಡ್ಲಿ? ಇಲ್ಲೇ ಉಯ್ಕೋ. ಜಗಪ್ಪ ಮೇಡಮ್, ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ಅಂತ ಹೊಸಿ ಹೋಗ್ ಬನ್ನಿ. ನೀವು ಬನ್ನಿ. ಆ? ಅವನ್ಗೆ ಅರ್ಜೆಂಟ್ ಆದ್ರೆ ನಾಳೆ ಹೆಂಗಮ್ಮ ಹೋಗಕ್ಕಾಯ್ತದೆ? ಅಯ್ಯೋ ಹೋಗಯ್ಯ. ಅಳ್ಳಾಡ್ಬೇಡ, ಸುಮ್ನೆ ನಿಂತ್ಕೋ. ಅಡ್ವರ್ಟೈಸ್ ಬರೋ ತನಕ ಅಳ್ಳಾಡ್ಬೇಡ. ತಗೋ ಚಪ್ಪಲಿ ತಕೊಂಡ್ ಹೋಗು. ಅಲ್ಲ ಏನಾಯ್ತು ನೋಡೋಣ. ಅಲ್ಲ ಅಗತ್ತಿನ ಬುದ್ಧಿ ಬೇಡವಾ? ಇಂಚೋರಿಂಗ್ ಇಷ್ಟು ಕೊಡ್ತಾನ ಅವ್ರು. ಇದು ನಿಮಗೆ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಸೀರಿಯಲ್ ನ ಸಿಲ್ಲಿಯಾಗಿ ನೋಡ್ಬೇಡ, ಸೀರಿಯಸ್ ಆಗಿ ನೋಡು. ಆಗ ಗೊತ್ತಾಗುತ್ತೆ ನಮ್ಮ ಇಂಚರನ್ ಕಷ್ಟ ಏನು ಅಂತ. ಆಶೀರ್ವಾದ ಮಾಡಿ. ಸಾಯಂಕಾಲ ಏನ್ ಆಶೀರ್ವಾದ ತಗತಿಯೇ? ಇವತ್ತು ನಮ್ದು ವೆಲ್ಡಿಂಗ್ ಡೇ. ಒಂದ್ ಗಂಡು ಅನ್ನೋ ಕಬ್ಬಣನ ಒಂದ್ ಹೆಣ್ಣು ಅನ್ನೋ ಕಬ್ಬಣ ಜೊತೆ ವೆಲ್ಡ್ ಮಾಡೋದ್ ದಿನ ಕಣೆ. ಅದು ವೆಲ್ಡಿಂಗ್ ಡೇ ಅಲ್ಲ, ವೆಡ್ಡಿಂಗ್ ಡೇ, ವೆಡ್ಡಿಂಗ್ ಆನಿವರ್ಸರಿ ಕಣೆ. ಅದಕ್ಕೆ ಇಂಥ ಸ್ಪೆಷಲ್ ಜಾಗ ಕರ್ಕೊಂಡು ಬಂದಿರೋದು. ಏನ್ರಿ ಇದು? ಇದು ಮಜಾ ಹೋಟೆಲ್, 5 ಸ್ಟಾರ್ ಹೋಟೆಲ್. ಏನ್ ಹುಡುಕ್ತಾ ಇದೀಯಾ? ಮತ್ತೊಂದು ಸ್ಟಾರೇ ಕಾಣ್ತಿಲ್ಲ. ನಿನ್ಗೆ ಹಿಂಗ ಅರ್ಥ ಆಯ್ತಾ? ಬಾ ತೋರಿಸ್ತೀನಿ, ಬಾ. ಇಲ್ಲಿ ನೋಡು, ಈ ಮಜಾ ಭಾರತದವರು 1 ಸ್ಟಾರ್, ಬೈಲಿ. ಈ ನನ್ನ ರಸಿರಾದೇವರು 2 ಸ್ಟಾರ್, ನಾನೇ 3 ಸ್ಟಾರ್, ನೀನೇ 4 ಸ್ಟಾರ್. ಮತ್ತೆ 5ನೇ ಸ್ಟಾರು? ಈ ಕನ್ನಡ ನಾಡಿನ ಜನತೆ ಕಣೆ 5 ಸ್ಟಾರ್. ಅಯ್ಯೋ ಅಯ್ಯೋ ಅಯ್ಯೋ, ಏನೇನೆಲ್ಲ ತಿಳ್ಕೊಂಡಿದ್ದೀರಿ? ನಾನೇ ದಡ್ಡಿ, ಹಳ್ಳಿ ಕೂಕು, ನಾನು 4 ಗೋಡೆ ಮಧ್ಯ ಬೆಳ್ದಿರೋಳು. ನನಗಿದೆಲ್ಲ ಏನು ಗೊತ್ತಾಗಕ್ಕೆ ಇಲ್ಲ. ನಾನು ತಟ್ಟಿ ಹಳ್ಳಿ ಬೆಳ್ತಿರೋಳು, ನಾನು ಅನ್ಎಜುಕೇಟೆಡು, 4 ಗೋಡೆ ಮಧ್ಯೆ ಬದುಕ್ತೀನಿ ಅಂತ ಯಾರಿಗಾರ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ಯಾ? ಬಾಯ್ಲಿ ಬಾಯ್ಲಿ. ಇವ್ರು ನೋಡು, ಇವರೆಲ್ಲ ಓಪನ್ ಅಪ್ ಆಗಿದ್ದಾರೆ. ಅದಿರ್ಲಿ, ಬಾಯ್ಲಿ. ಇವರೆಲ್ಲ ನೋಡು, ಇವರೆಲ್ಲ ಓಪನ್ ಅಪ್ ಆಗಿದ್ದಾರೆ. ಅವರೆಲ್ಲ ಬಿಟ್ಟಾಕು, ಇಲ್ಲಿ ಕೂತಿರೋರೆಲ್ಲ ಓಪನ್ ಅಪ್ ಆಗಿದ್ದಾರೆ. ನೀನು ಓಪನ್ ಅಪ್ ಆಗು, ಓಪನ್ ಅಪ್ ಆಗು. ಏನ್ ಮಾಡ್ದೆ? ಓಪನ್ ಅಪ್ ಆದೆ. ಇಷ್ಟ ಬೇಡ, ಸ್ವಲ್ಪ ಕಮ್ಮಿ ಮಾಡು. ನಾನೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ, ನೀನು ಅಲ್ಲಿ ಕೂತಿರೋ. ಓಕೆ,
ಹಲೋ ಇಂಡೋನೇಷ್ಯಾ ಬಂದೆ ಬಂದೆ ಎಕ್ಸ್ಕ್ಯೂಸ್ ಮೀ ಆ ಕಡೆ ಕೂರ್ತೀರಾ ಅದ್ಯಾಕೆ ಅಲ್ಲೇನ್ ಮುಳ್ಚುಚ್ಚದ ಓ ಕುಕ್ಕರ್ ಬಡಿ ಎಕ್ಸ್ಕ್ಯೂಸ್ ಮೀ ಹಂಗಂದ್ರೆ ನಾನು ನಿಮ್ಮನ್ನು ಕರೆದಿದ್ದು ನನ್ನ ಗಂಡ ಆ ಕಡೆ ಹೋಗಿ ನೋಡ್ಬಿಟ್ಟು ನನ್ನ ಈ ಕಡೆ ಕರಿತೀಯಲ್ಲ ಮಕ್ಕ ಕಿತ್ತೋಗಂಗ್ ಹೊಡ್ಬಿಡ್ತೀನಿ ಜೋಕೆ ಹಂಗಲ್ಲ ಮೇಡಮ್ ನಾನು ಈ ಹೋಟ್ಲಿದ್ದು ಸಪ್ಲೈಯರ್ ಮೇಡಮ್ ಸಪ್ಲೈ ಮಾಡಕ್ ಬಂದಿದ್ದೀನಿ ಕೂತ್ಕೊಳ್ಳಿ ಸಾರಿ ಮುಂದೆ ಕೈ ಚಾಚಿ ಎಸ್ ಮೇಡಮ್ ಒಂದ್ ನಿಮಿಷ ಏನ್ ಬೇಕಾದ್ರೆ ಹೇಳಿ ಮೇಡಮ್ ನಾನು ಸಪ್ಲೈ ಮಾಡ್ತೀನಿ ಓಕೆ ಹಾ ಮುಗಿಸಿ ಮುಗಿಸಿ ಹಲೋ ಹಲೋ ವೇಟರ್ ಹಲೋ ಏನ್ ಕೇಳಿಸ್ತಂಗೆ ಹೋಯ್ತವನಲ್ಲ ರೀ ಅವ್ನು ನಿಮ್ಗೆ ಹಿಂಗೆಲ್ಲ ಮಾಡ್ಲೇ ಇಲ್ಲ ಅದು ನಾನು ಈ ಹೋಟ್ಲಿಗೆ ರೆಗ್ಯುಲರ್ ಕಸ್ಟಮರ್ ನೋಡು ನನಗೆ ಈ ಬಟ್ಟೆ ಹಾಕೊಳ್ಳೋದಂದ್ರೆ ಇಷ್ಟ ಇಲ್ಲ ಅಂತ ಅವ್ನು ಗೊತ್ತು ಎಕ್ಸ್ಕ್ಯೂಸ್ ಮೀ ಮೇಡಮ್ ನಿಮ್ಗೋಸ್ಕರ ಸ್ಪೆಷಲ್ ಸ್ಟಾರ್ಟರ್ ಅಲ್ಲ ಸರ್ ನಾನೇನು ಆರ್ಡರ್ ಮಾಡಿಲ್ಲ ಸರ್ ಎಂಜಾಯ್ ಮಾಡಿ ಮೇಡಮ್ ನಾನೇನು ಆರ್ಡರ್ ಮಾಡಿಲ್ಲ ಕಣೋ ಮೇಡಮ್ ಏನಾದ್ರು ಬೇಕಿದ್ರೆ ನನ್ನ ಹೇಳಿ ನಾನು ಆರ್ಡರ್ ಮಾಡಿಲ್ವಲ್ಲೋ ಒಳಗಿರ್ತಿ ಮ್ಯಾಮ್ ಜಸ್ಟ್ ನೋಡಿ ಆಗ್ಲೇ ಬಂದ್ಬಿಡ್ತೀನಿ ಲೇ ವೇಟ್ರ್ ನಾನೇನು ಆರ್ಡರ್ ಮಾಡಿಲ್ಲ ತಂದ್ಕೊಟ್ಟ ಇದು 5 ಸ್ಟಾರ್ ಹೋಟ್ಲ್ ಅಲ್ವಾ ಫ್ರೀ ಇರ್ಬೇಕು ಇರ್ಬೋದು ಆದ್ರೂ ನನ್ಗೊಂದು ಡೌಟು ಆ ವೇಟ್ರ್ ಏನಾದ್ರು ನಿನಗೆ ಗೊತ್ತಾ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರೇನ್ರಿ ಇಲ್ಲ ನಾನು ಅನುಮಾನ ಪಟ್ಟಿಲ್ಲ ನಾನು ಮಾಡಿದ್ದು ಜೋಕು ಜೋಕ್ ಮಾಡಿದ್ರ ನಗಂಗಾರ ಜೋಕ್ ಮಾಡಿ